ರಾಜಧಾನಿ ಬೆಂಗಳೂರಲ್ಲಿ ಮೆಟ್ರೋ ನಿಲ್ದಾಣವನ್ನು ಸ್ಫೋಟಿಸ್ತೀನಿ ಅಂತ ಇಮೇಲ್ ಬೆದರಿಕೆ ಬಂದಿದೆ. ಅಪರಿಚಿತ ವ್ಯಕ್ತಿಯೊಬ್ಬ BMRCLಗೆ ಈ ರೀತಿ ಮೇಲ್ ಮಾಡಿದ್ದಾನೆ. ಮೆಟ್ರೋ ನಿಲ್ದಾಣವನ್ನು ಸ್ಫೋಟಿಸ್ತೀನಿ ಅನ್ನೋದು ಇಮೇಲ್ ಅಲ್ಲಿರುವಂತ ಬೆದರಿಕೆ. ಅಪರಿಚಿತ ವ್ಯಕ್ತಿ BMRCLನ ಅಧಿಕೃತ ಇಮೇಲ್ಗೆ ಸಂದೇಶವನ್ನು ಕಳಿಸಿರೋದು. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನು ಇಮೇಲ್ ಅಲ್ಲಿ ಇರುವಂತಹ ಕಂಟೆಂಟು, ನನ್ನ ಡಿವೋರ್ಸ್ ಆದಂತ ಪತ್ನಿಗೆ BMRCL ಸಿಬ್ಬಂದಿ ಕಿರುಕುಳ ಕೊಡ್ತಿದ್ದಾರೆ, ನನ್ನ ವಿಚ್ಛೇದಿತ ಪತ್ನಿಗೆ ಕಿರುಕುಳ ಕೊಡ್ತಿದ್ದಾರೆ, ನಿಮ್ಮ ಒಂದು ಮೆಟ್ರೋ ನಿಲ್ದಾಣವನ್ನು ನಾನು ಬ್ಲಾಸ್ಟ್ ಮಾಡಬೇಕಾಗತ್ತೆ, ನಾನು ಉಗ್ರ ಇದ್ದಂತೆ, ಅದರಲ್ಲೂ ನಾನು ಕನ್ನಡಿಗರ ವಿರುದ್ಧ ಅಂತ ಇಮೇಲ್ ಮಾಡಲಾಗಿದೆ. ಪ್ರಕರಣ ದಾಖಲಿಸಿ ತನಿಖೆ ಕೈಗೆತ್ತಿಕೊಂಡಿದ್ದಾರೆ ವಿಲ್ಸನ್ ಗಾರ್ಡನ್ ಪೊಲೀಸರು. ಮೆಟ್ರೋ ನಿಲ್ದಾಣ ಸ್ಫೋಟಿಸ್ತೀನಿ, ಕಾರಣ ನನ್ನ ಹೆಂಡತಿಗೆ, ನನ್ನ ಎಕ್ಸ್ ಹೆಂಡತಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದು ಇಮೇಲ್ ಅಲ್ಲಿ ಇರುವಂತ ವಿಚಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಫೋನ್ ಸಂಪರ್ಕದಲ್ಲಿ. ಚೇತನ್, ಇಲ್ಲಿ ಸಾಂಸಾರಿಕ ತಾಪತ್ರಯವನ್ನ ಈತ ಜಾಗತಿಕ ಸಮಸ್ಯೆಯನ್ನಾಗಿ ಮಾಡಿದಾನ ಅಂತ ಪ್ರಶ್ನೆ. ಹೌದು ರಕ್ಷತ್, ಯಾಕಂದ್ರೆ ಅದೇ ರೀತಿಯಾದಂತ ಅನುಮಾನಗಳು ಪೊಲೀಸರಿಗೂ ಕೂಡ ಕಾಡ್ತಿರೋಂಥದ್ದು. ಯಾಕಂದ್ರೆ ಅಲ್ಲಿ ಸ್ಪಷ್ಟವಾಗಿ ಆತ ಉಲ್ಲೇಖವನ್ನು ಮಾಡಿರುವಂತದ್ದು ಏನ್ BMRCLಗೆ ಕಳಿಸಿರುವಂತಹ ಇಮೇಲ್ ಏನಿದೆ ಸಂದೇಶ, ಅದರಲ್ಲಿ ಕಂಪ್ಲೀಟ್ ಆಗಿ ಉಲ್ಲೇಖವನ್ನ ಮಾಡಿದ್ದಾನೆ. ಅಂತಂದ್ರೆ ಈ ಒಂದು ಬೆದರಿಕೆ ಒಂದು ಪ್ರಕರಣ ಏನಿದೆ, ಮೆಟ್ರೋ ಒಬ್ಬ ಎಂಪ್ಲಾಯಿ ತನ್ನ ವಿಚ್ಛೇದಿತ ಪತ್ನಿಯ ಜೊತೆಗೆ ಒಂದು ರಿಲೇಶನ್ಶಿಪ್ ನಲ್ಲಿ ಇರ್ತಾನೆ. ಹೀಗಾಗಿ ಇಡೀ ಒಂದು ಮೆಟ್ರೋವನ್ನೇ ಸ್ಫೋಟ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಆತ ಅಲ್ಲಿ ಸ್ಪಷ್ಟವಾಗಿ ಇಮೇಲ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗಾಗಿ ಆತ ಯಾರು ಏನು ಅನ್ನೋ ಒಂದು ತನಿಖೆಯಲ್ಲಿ ವಿಲ್ಸನ್ ಗಾರ್ಡನ್ ಪೊಲೀಸರು ಕೂಡ ಇರುವಂತದ್ದು. ಒಂದ್ ವೇಳೆ ಈತ ಹೇಳಿದ್ದೆ ರೀತಿಯಲ್ಲಿ ಅದಾದ್ರೂ ವಿಚ್ಛೇದಿತ ಮಹಿಳೆ ಅಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ರೆ ಏನೋ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಏನ್ ಪೊಲೀಸರು ಕಲೆ ಹಾಕೊಳ್ತಾ ಇದ್ದಾರೆ. ಅಂದ್ರೆ ನನ್ನ ವಿಚ್ಛೇದಿತ ಪತ್ನಿಗೆ ಮೆಟ್ರೋ ಸಿಬ್ಬಂದಿ ಏನಿದ್ದಾರೆ ಆತ ಲೈಂಗಿಕ ದೌರ್ಜನ್ಯ ಎದುರಿಸ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಆತ ಅಲ್ಲಿ ಇಮೇಲ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಒಂದ್ ವೇಳೆ ಅದು ಕಡಿಮೆ ಆಗದೆ ಇದ್ರೆ ನಾನು ಮೆಟ್ರೋ ನಿಲ್ದಾಣವನ್ನ ಸ್ಫೋಟ ಮಾಡ್ಬೇಕಾಗತ್ತೆ, ನಾನು ಉಗ್ರಗಾಮ, ನಾನೊಬ್ಬ ಟೆರರಿಸ್ಟ್ ತರ, ಅದ್ರಲ್ಲೂ ಕೂಡ ಕರ್ನಾಟಕದ ವಿರುದ್ಧ ನಾನು ಇದ್ದೀನಿ ಅನ್ನೋ ಒಂದು ಇಮೇಲ್ ಅಲ್ಲಿ ಆತ ಪದಗಳನ್ನ ಬಳಸಿರುವಂತದ್ದು. ಹೀಗಾಗಿ ಆ ಇಮೇಲ್ ಯಾರು ಇಂದ ಕಳಿಸಿದಾನೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕೂಡ ಕಲೆ ಹಾಕೊಳ್ತಾ ಇದ್ದಾರೆ. ಆತ ಯಾರು ಏನು ಅನ್ನೋದ್ರ ಬಗ್ಗೆ ಆದಷ್ಟು ಬೇಗ ಆತನನ್ನ ಅರೆಸ್ಟ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ವಿಲ್ಸನ್ ಗಾರ್ಡನ್ ಪೊಲೀಸರು ಇದೀಗ ಮುಂದಾಗಿರುವಂತದ್ದು. ಎಕ್ಸಾಕ್ಟ್ ಆಗಿ ಮೇಲ್ ಏನ್ ಬಂದಿದೆ, ಏನು ಆತ ಮೇಲಲ್ಲಿ ಕಳಿಸಿರೋ ತರ ಯಾರಾದ್ರೂ ಏನಾದ್ರು ಇದರ ಮೆಟ್ರೋದಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ BMRCL ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಹುಡುಕಾಟವನ್ನ ನಡೆಸ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಚೇತನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.